ಇನ್ನು ವ್ಯಾಪಾರದಲ್ಲಿ ಅಕ್ಕಪಕ್ಕದವರು ತೊಂದರೆ ಕೊಡ್ತಾಯಿತ್ತು ಅಂತಂದರೆ, ಮತ್ತು ಅಕ್ಕಪಕ್ಕದವ್ರಿಗಿಂತ ಜಾಸ್ತಿ ನಿಮಗೆ ವ್ಯಾಪಾರ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅಕ್ಕಪಕ್ಕದವ್ರಿಗಿಂತ ತುಂಬ ಚೆನ್ನಾಗಿ ವ್ಯಾಪಾರ ಆಗಬೇಕು, ಮತ್ತು ಅಕ್ಕಪಕ್ಕದವ್ರಿಂದ ತೊಂದರೆ ಆಗಬಾರ್ದು ಅಂತಂದರೆ, ಯಾಕಂದರೆ ಅವರು ಅಂಗಡಿ ಇಟ್ಕೊಂಡಿರ್ತಾರೆ, ನೀವು ಅಂಗಡಿ ಇರ್ತಾರೆ, ಸಣ್ಣ ಪುಟ್ಟಕ್ಕೆ ಜಗಳ ಆಗಬಾರ್ದು, ಮತ್ತು ಅವ್ರ ಕಡೆಗೆ ಹೊಟ್ಟೋಗ್ಬಿಡೋದು, ಇಲ್ಲಿ ಬಂದಿರೋ ಗಿರಾಕಿನೆಲ್ಲ ಅವ್ರಿಗೆ ಹೋಗುವಂಥದ್ದು, ಇದು ಆಗ್ಬಿಡ್ತದೆ. ಏನು ಮಾಡಬೇಕು, ಇದಕ್ಕೇನು ತಂತ್ರ ಮಾಡಬೇಕು, ಈ ಥರದ್ದು ಆಗಬಾರ್ದು ಅಂತಂದರೆ ಈ ತಂತ್ರವನ್ನು ಮಾಡ್ತು ಅಂದರೆ ಅಕ್ಕಪಕ್ಕದವ್ರು ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ಲ, ಮತ್ತು ನಿಮ್ಮ ಕಡೆಗೆ ನಿಮ್ಮ ಒಂದು ಗಿರಾಕಿಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂತಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚದುಷ್ಟಪತಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾನು ನೋಡಿದರೆ, ಲೋ ಬಿ ಪಿ ಅನ್ನುವಂಥದ್ದು ನಾರ್ಮಲ್ಗೆ ಬರಬೇಕಂದ್ರೆ ಈ ಒಂದು ಮುದ್ರೆಯನ್ನು ಮಾಡಿ. ಯಾವುದಂದರೆ ಪ್ರಾಣ ಮುದ್ರೆ. ನಮ್ಮ ಎರಡನ್ನ ತೋರಿಸಿ ಹಿಂಗೆ ತೋರಿಸ್ತಿಲ್ಲ, ಇದೇ ಪ್ರಾಣ ಮುದ್ರೆ. ಹಿಂಗೆ ತೋರಿಸ್ತೀರ, ಅದನ್ನು ಜಾಯಿನ್ ಮಾಡ್ತು ಅಂತಂದರೆ ಎರಡು ಬೆರಳುಗಳನ್ನು ಸೇರಿಸ್ತು ಅಂತಂದರೆ ಅದೇ ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ ಗೊತ್ತಲ್ಲ. 10 ನಿಮಿಷ ಮಾಡಿದ್ರೆ ಸಾಕು, ಲೋ ಬಿ ಪಿ ಅನ್ನೋಂಥದ್ದು ನಾರ್ಮಲಾಗಿ ಬಂದುಬಿಡುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ. ಭಗವಂತ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ಭಗವಂತನ ಕೆಲಸ ಏನು ಮತ್ತು ಪ್ರಕೃತಿಯ ಕೆಲಸ ಏನು. ಯೂನಿವರ್ಸ್ ಅಂದರೆ ಭಗವಂತ, ಪ್ರಕೃತಿ, ಯೂನಿವರ್ಸ್ ಎಲ್ಲ ಒಂದೇ. ಏನು ಅಂತಂದರೆ ಎಲ್ಲರ ಮನಸ್ಥಿತಿಯನ್ನು ಆತ ಎಲ್ಲರ ಮನಸ್ಸನ್ನು ಕೈ ಇಟ್ಕೊಂಡಿರ್ತಾನೆ. ಕೈಯಲ್ಲಿ ಇಟ್ಕೊಂಡು ಫ್ರೀ ಬಿಟ್ಟಿರ್ತಾನೆ. ಆ ಫ್ರೀ ಬಿಟ್ಟಾಗ ಇವಾಗ ಎಕ್ಸಾಂಪಲ್, ಒಂದು 5 ಕುದುರೆಗಳ ಒಂದು ಲಗಾಮು ಏನಿರುತ್ತೆ ನಿಮ್ಮ ಕೈಯಲ್ಲಿರುತ್ತೆ, ತುಂಬ ದೊಡ್ಡ ಲಗಾಮು. ಒಂಚೂರು ಬಿಟ್ಟಾಗ ಒಂಚೂರು ಕುದುರೆ ಹೋಗುತ್ತೆ, ಅದೇನೋ ಮೇಯುತ್ತೆ, ಇನ್ನೂ ಮುಂದೆ ಹೋಗಿ ಹಿಂಗೆ ಎಳಿತಾನೆ. ಆದರೂ ಕೂಡ ಅದನ್ನೆಲ್ಲ ಫೋರ್ಸ್ ಮಾಡಿ ಮುಂದಕ್ಕೆ ಹೋಯ್ತು ಅಂತ ಅಂದರೆ ಒಂದು ಕಲ್ಲು ಹತ್ರ ಹೋಗಿ ಸಿಕ್ಕಾಕೊಬಿಡುತ್ತೆ. ಆವಾಗ ಈ ಒಂದು ಏನು ಆ ರಥವನ್ನು ಓಡಿಸ್ತಂಥ ಒಂದು ವ್ಯಕ್ತಿಯ ಕೂಡ ಒಂದು ಲಗಾಮ ಇರಲ್ಲ, ಕಲ್ಗೋಗಿ ಸಿಕ್ಕಾಕೊಬಿಡುತ್ತೆ, ಮಧ್ಯೆ ಉದ್ದ ಇರುತ್ತೆ. ಆ ಥರ ನಾವು ಮಾಡ್ಕೊಬಿಡ್ತೀವಿ. ಅಂತಂದರೆ ಮನಸ್ಸಿನ ಒಂದು ಕುದುರೆ ನಾವು ಸ್ವಲ್ಪ ಫ್ರೀ ಬಿಡ್ತು ಅಂತಂದರೆ, ಅಂದರೆ ಭಾವನೆಗಳು ಅಂದರೆ ಕುದುರೆ ಅಂದರೆ ಏನಿಲ್ಲ, ಭಾವನೆಗಳು ಒಂಚೂರು ಅದ್ಬಸ್ತಲ್ಲಿ ಇಡಬೇಕು. ಆ ಭಾವನೆಗಳು ಒಂಚೂರು ಹರಿಬಿಡ್ತು ಅಂತಂದರೆ ಮುಂದಕ್ಕೆ ಹೋಗಿ ಏನು ಮಾಡಿಬಿಡುತ್ತೆ ಅಂತಂದರೆ ಪಾತಾಳಕ್ಕೆ ಬಿದ್ದೋಗ್ಬಿಡುತ್ತೆ ಕುದುರೆ. ಆ ಪಾತಾಳಕ್ಕೆ ಬಿದ್ದೋಯ್ತು ಅಂತಂದರೆ ತುಂಬ ಕಷ್ಟ. ಅಂದರೆ ಜೀವನದ ರಥ ಈ 4 ಈಗ 5 ಹಾರ್ಸ್ ಪವರ್ ಅಂತಂದರೆ 5 ಕುದುರೆಗಳು ಸೇರಿ ರಥ ಎಳೆದು ಎಂಥ ತೂಕವಾಗಿರೋಂಥದ್ದನ್ನು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. 4 ಅಂತಂದರೆ ಸ್ವಲ್ಪ ಕಷ್ಟ. 3 ಕುದುರೆ ದೊಡ್ಡ ತೂಕವನ್ನು ಎಳಿ ಅಂದರೆ ಇನ್ನೂ ಕಷ್ಟ. 2 ಇನ್ನೂ ಕಷ್ಟ. 1 ಅಂತಂದರೆ ತುಂಬ ಸ್ಲೋ ಆಗುತ್ತೆ. ಅದಕ್ಕೆ ಮನಸ್ಸು ಎಂಬುವಂತಹ ಒಂದು ಗಾಡಿನಲ್ಲಿ ಭಾವನೆ ಎಂಬ ಕುದುರೆಗಳನ್ನು ಕಟ್ಟಿರ್ತಾರೆ. ಅದನ್ನು ಭಗವಂತ ಅಂತಂದರೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈ ಭಾವನೆಗಳನ್ನು ನಾವು ಎಳಿಬಿಡಬಾರ್ದು. ದುಃಖ ಪಡ್ತು ಅಂದರೆ ಯಾರಿಗೂ ಹುಷಾರಿಗಳೋ ಅಂತ ಹೇಳೋದು, ಅವ್ರಿಗೆ ಏನು ಮಾಡಬೇಕು, ಚಿಕಿತ್ಸೆ ಕೊಡಬೇಕು ಅಥವಾ ಎಲ್ಲಿ ಮಾಡಬೇಕು, ಸಹಾಯ ಮಾಡೋಕ್ಕೆ ಸುಮ್ಮನೆ ಆಗಬೇಕೇ ಹೊರತು ಎಲ್ಲ ಕೇರ್ಗಳಂತ ಹೋಗೋದು ಅಳಬಾರ್ದು. ಯಾರಿಗೂ ಹುಷಾರು ತಪ್ಪುತ್ತೆ, ಸ್ವಂತ ಮಕ್ಕಳಿಗೆ ಹುಷಾರು ತಪ್ಪುತ್ತೆ, ಚಿಕಿತ್ಸೆ ಕೊಡಿ, ಟ್ರೀಟ್ಮೆಂಟ್ ಕೊಡಿ ಅಂತ ಅಳಂಥದ್ದು ಏನಕ್ಕೆ? ಹತ್ಬಿಟ್ರೆ ವಾಸಿ ಆಗಿಬಿಡುತ್ತಾ? ಇಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ಅಳಬಾರ್ದು. ಮುಂದೆ ಏನಿದೆ ಅದಕ್ಕೆ ಕೇರ್ ತೊಗೋಬೇಕು, ಜೀವನದಲ್ಲಿ ಮುಂದೆ ಸಾಗಿಸ್ಕೋಬೇಕು. ಅತಿಯಾದಂತಹ ಫ್ಯೂಚರನ್ನು ಕೂಡ ಯೋಚನೆ ಮಾಡಬಾರ್ದು ಗೊತ್ತಲ್ಲ. ಹಾಗಾಗಿ ಭಾವನೆಗಳನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಜೀವನ ತುಂಬ ಚೆನ್ನಾಗಿ ಓಡುತ್ತೆ. ಬೇಗ ನಿಮ್ಮ ಕೆಲಸ. ನೀವು ಯಾವಾಗ ಭಾವನೆಗಳನ್ನು ಬಿಡ್ತಾ, ಎಕ್ಸಾಂಪಲ್ ನೀವು ಹೋಗ್ತಾ ಇರ್ತೀರ, ನೀವು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, 10 ಗಂಟೆಗೆ ಆಫೀಸ್, 9:00ವರೆಗೆ ಬಿಡ್ತೀರ. ಅಲ್ಲಿ ಏನೋ ಸರ್ಕಸ್ ಮಾಡ್ತೇವೆ ರೋಡ್ ಸೈಡಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ಹೋಗಿ ನಿಂತ್ಕೋತು ಅಂತಂದರೆ ಏನಾಗುತ್ತೆ? ನೋಡ್ತೀರಾ, ಎಂಜಾಯ್ ಮಾಡ್ತೀರಾ, ಇಲ್ಲ ಅಂತಲ್ಲ. ಆಮೇಲೆ ಮತ್ತೆ ಬಂದರೆ 10:30 ಆಗಿಬಿಟ್ಟಿರುತ್ತೆ ಅಲ್ವಾ. ಎಂಜಾಯ್ ಮಾಡಬೇಕು, ಮಾಡಬೇಡಿ ಅಂತ ಹೇಳ್ತಾ, ನೋಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಬೇರೆ ಕೆಲಸವನ್ನು ಮಾಡ್ತೀವಲ್ಲ, ಮೈಂಡ್ಸ್ ಡೈವರ್ಟ್ ಆಗೋದು ಅಷ್ಟೇ. ಭಾವನೆಗಳನ್ನ, ಫೀಲಿಂಗ್ಸ್ನ ಹೊರಗೆ ಬಿಡ್ತೀವಿ.
ಆವಾಗ ನಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಬೇಕು, ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಂದರೆ ಜೀವನದ ಎಲ್ಲವೂ ಕೂಡ ನಮಗೆ ಸಾಧ್ಯ ಆಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನು ಕೆಲವರು ಇರ್ತಾರೆ, ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಅವನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಓದಬೇಕು ಅಂತಾರೆ, 7-8 ಲಕ್ಷ ಖರ್ಚಾಗುತ್ತೆ, MBA ಅದು ಇದು ಮಾಡಬೇಕು ಅಂತ ಆಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ಮಕ್ಕಳು ಮದುವೆ ವಯಸ್ಸು ಬಂದು 15-20 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮಗೆ ತುಂಬ ರೀತಿಯಾದಂಥ ಒಂದು ಸಮಸ್ಯೆ ಏನಂತಂದರೆ, ನಮ್ಮ ಕಣ್ಮುಂದೆ ಬರೋಂಥ ಬೆಳೆದಂಥ ಹುಡುಗರುಗಳೆಲ್ಲ ಒಳ್ಳೆ ಒಡವೆ ಗಿಡಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರನ್ನ ಬೆಳೆಸ್ತಾರೆ, ಬರೀ ನಾವು ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಮನೆ ಹಂಗೆ ಇದೆ, ಚೂರು ಇಂಪ್ರೂವ್ಮೆಂಟ್ ಇಲ್ಲ. ಅದಕ್ಕೆ ಏನಾರು ಒಂದು ಹೇಳಿ ಗುರುಗಳೇ ಅಂದೆ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದು ರಾಮಬಾಣ. ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ ಅದಲ್ಲ, ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಸಂಪೂರ್ಣವಾದಂತಹ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿಬಿಡುತ್ತೆ. ಪ್ರತಿಯೊಬ್ಬರು, ನಮ್ಮ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ, ನಮ್ಮ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು. ಇದನ್ನು ಇಟ್ಟು ಅಂತಂದರೆ ಎಂಥ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆ ಆಗ್ಬಿಡುತ್ತೆ. ನೀವು ಹಣಕಾಸಿನ ಬಗ್ಗೆ ಯೋಚನೆ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿ, ಅಷ್ಟು ಪವರ್ ಇರುತ್ತೆ ಅಂತಲ್ಲ. ಇದಕ್ಕೆ ಭಾಳಷ್ಟು ಜನ ಗುರುಗಳೇ ನಿಮ್ದು ಸುಮಾರು ದಿನ ಪ್ರೋಗ್ರಾಮ್ ನೋಡ್ತೀನಿ, ಬರೋಕ್ಕೆ ಆಗ್ತಾಯಿಲ್ಲ, ಅವರು ಬಂದು ತೊಗೊಳಕ್ಕಾಗ್ತಾಯಿಲ್ಲ ಅಂತ, ಏನು ಮಾಡಬೇಕು ಅದಕ್ಕೆ ಏನಾರು ಹೇಳ್ಕೊಡಿ ಅಂದರೆ, ನೀವು ಏನಿಲ್ಲ ಸರಳವಾಗಿ ಮಾಡಬೇಕು. ಒಂದು 10 ಬಾರಿ ಸಂಕಲ್ಪ ಮಾಡಿ, 9 ಬಾರಿ 10 9 10 ಒಂದು 12 ಬಾರಿ ನೀವು ಸಂಕಲ್ಪ ಮಾಡಿ, ಸ್ಟ್ರಾಂಗ್ ನನಗೆ ಬರಬೇಕು, ನಮ್ಮ ಮನೇಲಿ ಇರಬೇಕು, ಅದು ಹೆಂಗೋ ಗೊತ್ತಿಲ್ಲ ಅಂತ ನೀವು ಸಂಕಲ್ಪ ಮಾಡಿ, ನಿಮ್ಮ ಮನೇಲಿ ಅದಿರುತ್ತೆ ಅಷ್ಟಲಕ್ಷ್ಮಿ ಅಂತ. ಅಷ್ಟು ಮಾಡಿಕೊಡಿ, ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನ ಕೊರಿಯರ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಕೊರಿಯರ್ ಕಳಿಸೋ ಅವ್ರ ಮುಟ್ಟೋದು ಮೈಲಿಗೆ ಆಗಿಬಿಡುತ್ತೆ, ಅದನ್ನು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕೆ ನೇರವಾಗಿ ನೀವು ಬನ್ನಿ ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ರೆಸೋಕ್ಕೆ ಕೆಲಸ ಆಗುತ್ತೆ. ದೇವ್ರ ಮೇಲೆಲ್ಲರೂ ಇಡ್ಬೋದು, ಬೀರ್ನೆಲ್ಲರೂ ಇಡ್ಬೋದು. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಕೊಟ್ಬಿಡ್ತೀರಾ, ಬರಬೇಕಾದ್ರೆ ದುಡ್ಡು ಬಂದುಬಿಡುತ್ತೆ, ಫುಲ್ ಸ್ಟಾಪ್ ಇಟ್ಬಿಡಿ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಲ್ಲ. ಇದು 100ಕ್ಕೆ 100% ನಾನು 100ಕ್ಕೆ 200% ನಾನು ಬರ್ಕೊಡ್ತೀನಿ. ನಿಮ್ಮ ಸಮಸ್ಯೆ ಬಗೆಹರದೇ ಅರಿಯುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ವ್ಯಾಪಾರದಲ್ಲಿ ಅಕ್ಕಪಕ್ಕದವರು ತೊಂದರೆ ಕೊಡ್ತಾಯಿತ್ತು ಅಂತಂದರೆ, ಮತ್ತು ಅಕ್ಕಪಕ್ಕದವ್ರಿಗಿಂತ ಜಾಸ್ತಿ ನಿಮಗೆ ವ್ಯಾಪಾರ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅಕ್ಕಪಕ್ಕದವ್ರಿಗಿಂತ ತುಂಬ ಚೆನ್ನಾಗಿ ವ್ಯಾಪಾರ ಆಗಬೇಕು, ಮತ್ತು ಅಕ್ಕಪಕ್ಕದವ್ರಿಂದ ತೊಂದರೆ ಆಗಬಾರ್ದು ಅಂತಂದರೆ, ಯಾಕಂದರೆ ಅವರು ಅಂಗಡಿ ಇಟ್ಕೊಂಡಿರ್ತಾರೆ, ನೀವು ಅಂಗಡಿ ಇರ್ತಾರೆ, ಸಣ್ಣ ಪುಟ್ಟಕ್ಕೆ ಜಗಳ ಆಗಬಾರ್ದು, ಮತ್ತು ಅವ್ರ ಕಡೆಗೆ ಹೊಟ್ಟೋಗ್ಬಿಡೋದು, ಇಲ್ಲಿ ಬಂದಿರೋ ಗಿರಾಕಿನೆಲ್ಲ ಅವ್ರಿಗೆ ಹೋಗುವಂಥದ್ದು, ಇದು ಆಗ್ಬಿಡ್ತದೆ. ಏನು ಮಾಡಬೇಕು, ಇದಕ್ಕೇನು ತಂತ್ರ ಮಾಡಬೇಕು, ಈ ಥರದ್ದು ಆಗಬಾರ್ದು ಅಂತಂದರೆ ಈ ತಂತ್ರವನ್ನು ಮಾಡ್ತು ಅಂದರೆ ಅಕ್ಕಪಕ್ಕದವ್ರು ಯಾವುದೇ ಕಾರಣಕ್ಕೂ ತೊಂದರೆ ಮಾಡೋದಿಲ್ಲ, ಮತ್ತು ನಿಮ್ಮ ಕಡೆಗೆ ನಿಮ್ಮ ಒಂದು ಗಿರಾಕಿಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂತಲ್ಲ. ಏನು ಮಾಡಬೇಕು, ಮತ್ತು ಅಕ್ಕಪಕ್ಕದವ್ರು ತೊಂದರೆ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗಬೇಕು. ಏನು ಮಾಡಬೇಕು ಅಂತಂದರೆ, ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಗಾಜಿನ ಲೋಟವನ್ನು ಇಡಬೇಕು. ಗಾಜಿನ ಲೋಟ, ಆ ಗಾಜಿನ ಲೋಟಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ರಿ ಅಲ್ವಾ, ನಿಂಬೆಹಣ್ಣು ತೆಗೆದು ಕಟ್ ಮಾಡಿ ಅದನ್ನು ನೀರು ಹಾಕಿ, ಆ ನೀರಿಗೆ ಒಂದು 3/4 ಲೋಟ ಅಷ್ಟು ನೀರು ಹಾಕಿ ಅದಕ್ಕೆ ನಿಂಬೆಹಣ್ಣನ್ನು ಹಿಂಡಬೇಕು. ಏನಿಲ್ಲ, ಸಿಂಪಲ್ ನಿಂಬೆಹಣ್ಣನ್ನು ಹಿಂಡಬೇಕು. ಆ ನಿಂಬೆಹಣ್ಣನ್ನು ಹಿಂಡ ಮೇಲೆ ಬೀಜ ಎಲ್ಲ ತೆಗೆದು ಬಿಸಾಕಬೇಕು, ಬೀಜ ಹಾಕಬಾರ್ದು. ಅದಕ್ಕೆ ನೀವು ಒಣಮೆಣಸಿನ್ಕಾಯಿ, ಆ ಒಣಮೆಣಸಿನ್ಕಾಯಿನ ತೊಟ್ಟನ್ನು ಮುರಿದು ಬಿಸಾಕಬೇಕು. ಒಣಮೆಣಸಿನ್ಕಾಯಿ ತೊಟ್ಟನ್ನು ಮುರಿದು ಬಿಸಾಕಿ ಆ ಒಂದು ಒಣಮೆಣಸಿನ್ಕಾಯಿ ಐತಲ್ಲ ಅದನ್ನು ಮುರಿಬೇಕು. ಎಷ್ಟು ಮೆಣಸಿನ್ಕಾಯಿ ಅಂತಂದರೆ 3 ಮೆಣಸಿನ್ಕಾಯಿ. 3 ಮೆಣಸಿನ್ಕಾಯಿ ಮುರಿದು ತೊಟ್ಟನ್ನು ಫಸ್ಟ್ ಆಫ್ ಆಲ್ ಕಿತ್ತು ಬಿಸಾಕಬೇಕು. ಮುರಿದು ಗಾಜಿನ ಲೋಟದ ಒಳಗಡೆ ಹಾಕಬೇಕು.
ಗಾಜಿನ ಲೋಟದ ಒಳಗೆ ಹಾಕಿ, ಮತ್ತು ಗಾಜಿನ ಲೋಟಕ್ಕೆ ಒಳಗೆ ಹಾಕ್ತೀರಿ, ನೀರು ಹಾಕ್ತೀರಿ, ಮತ್ತು ನಿಂಬೆಹಣ್ಣು ಹಿಂಡಿರ್ತೀರ. ಮತ್ತು ಅದಕ್ಕೆ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಚಿಟಿಗೆ ಅರಿಶಿನ ಮತ್ತು ಚಿಟಿಗೆ ಕುಂಕುಮವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವೇನು ಮಾಡಿ ಅಂತಂದರೆ, ನೀವು ಅದನ್ನು ತೆಗೆದುಕೊಂಡೋಗಿ ಒಂದು ಯಾವುದಾದ್ರು ನಿಮ್ಮ ಒಂದು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಯಾವುದಾದ್ರು ಒಂದು ಮೂಲೆ ಇರುತ್ತೆ, ಆ ಮೂಲೆಯಲ್ಲಿ ಇಡಿ. ಗೊತ್ತಲ್ಲ, ನೀವು ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ರೂ ಪರವಾಗಿಲ್ಲ. ಆ ಲೋಟದ ಮೇಲೆ ನೀವು ಕೆಳಗಡೆ ಏನಾದ್ರು ಇಟ್ಟಿರ್ತೀರ, ಒಂದು ಟೇಬಲ್ ಹಾಕ್ಕೊಂಡಿರ್ತೀರ. ಭಾಳಷ್ಟು ಜನ ಗುರುಗಳೇ ನನ್ನ ಅಂಗಡಿನೆಲ್ಲ ಫುಟ್ಪಾತು ಆದರೂ ಅಕ್ಕಪಕ್ಕದವ್ರು ತೊಂದರೆ ಕೊಡ್ತೀನಿ ಮಾಡ್ತಾರೆ. ಟೇಬಲ್ ಕೆಳಗಡೆ ಇಡಿ. ವ್ಯಾಪಾರ ಎಲ್ಲ ಆಗಿದ ತಕ್ಷಣ ನೀವೇನು ಮಾಡಿ ಅಂತಂದರೆ ಅದನ್ನು ತೆಗೆದುಕೊಂಡು ಸುರಿರಿ. ಮತ್ತು ನಾಳೆ ದಿನ ಹೊಸ ಲೋಟ, ಹೊಸ ಅಂದರೆ ಹಳೆಯದ ಲೋಟಕ್ಕೆ ಹೊಸ ನೀರು ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಹಿಂಡಿ, ಮತ್ತು ಒಣಮೆಣ್ಸಿನ್ಕಾಯಿನ ಮುರಿರಿ. 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿ, ಮತ್ತು ಚಿಟಿಗೆ ಅರಿಶಿನ ಮತ್ತು ಚಿಟಿಗೆ ಕುಂಕುಮವನ್ನೆಲ್ಲ ಚೆನ್ನಾಗಿ ಚಮಚದಲ್ಲಿ ಕಲಸಿ ಅದನ್ನೇ ಯಾವುದಾರೊಂದು ಮೂಲೆಯಲ್ಲಿ ಇಟ್ಕೊಳ್ಳಿ. ಈ ಥರ ಎಷ್ಟು ದಿನ ಮಾಡಬೇಕು ಅಂತಂದರೆ 6 ದಿನ ಮಾಡಬೇಕು. ಗೊತ್ತಲ್ಲ, 3 ದಿನ ಅಥವಾ 6 ದಿನ. 3 ದಿನ ಮಾಡಿದ್ರೆ ನಿಮ್ಗೆ 50% ರಿಸಲ್ಟ್ ಸಿಗುತ್ತೆ. 6 ದಿನ ಮಾಡಿದ್ರೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ. ಗೊತ್ತಲ್ಲ, 6 ದಿನವನ್ನು ಮಾಡಬೇಕು. ನೋಡಿ, ನಿಮಗೆ 6 ತಿಂಗಳು ವರ್ಷದವರೆಗೆ ಯಾರು ನಿಮ್ಮ ಹತ್ರ ಯಾರು ನಿಮ್ಮ ವ್ಯಾಪಾರಕ್ಕೆ ತಂಟೆ ಬರೋದಿಲ್ಲ. ಮತ್ತು ಬೇರೆಯವರು ಎಲ್ಲರಿಗಿಂತನೂ ಕೂಡ ಹೆಚ್ಚು ನಿಮಗೆ ವ್ಯಾಪಾರ ಆಗುತ್ತೆ ಅಲ್ಲ. ಹಾಗಾಗಿ ಈ ಒಂದು ಸರಳವಾದ ತಂತ್ರವನ್ನು ಮನೆಯಿಂದ ನೀವು ಅಂಗಡಿಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಹಾಗೂ ಕುಂಡಲಿನಿ ಶಿಬಿರ. ಈ ಕುಂಡಲಿನಿ ಶಿಬಿರವನ್ನು ನೀವು ಅಟೆಂಡ್ ಮಾಡ್ತಾ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಗೊತ್ತಲ್ಲ, ತಿಳ್ಕೊಳ್ಳಿ. ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದಾಯಿತು ಅಂದರೆ ನಾನು ಹೇಳುವಂಥದ್ದಕ್ಕೆ ಪ್ರತಿದಿನ 3 ನಿಮಿಷ ಮಾಡಿ ಸಾಕು. ಇಷ್ಟೇಳಿ, ಕೇವಲ 3 ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ಮತ್ತು ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ. ಅದಂತ ಯಾವ ಕಾಯಿಲೆಗಳು ಬರೋದಿಲ್ಲ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡೋದೇ ಇಲ್ಲ. ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ ಆಗಿ, ಶ್ರಮರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ. ಗೊತ್ತಲ್ಲ. ಮತ್ತು ಇನ್ನೊಂದು, ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಅತ್ಯದ್ಭುತ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ. ಆ ಒಂದು ಮಂತ್ರವನ್ನು ಹೇಳ್ಕೊತಂದೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ, ಒಂದೇ ಮಂತ್ರ. ನೀವು ಆ ಮಂತ್ರ ಹೇಳಿ ಇಂಥದ್ದು ಆಗಬೇಕು ಅಂತಂದರೆ ಅದು ನಿಮ್ಮ ಕೆಲಸ ಆಗುತ್ತೆ. ಅಂಥ ಒಂದು ಮಂತ್ರ ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ, ಕಿವಿಯಲ್ಲಿ ಹೇಳ್ಕೊಡ್ತೀವಿ. ನಾವು ಕಿವಿಯಲ್ಲಿ ಹೇಳ್ತೀವಿ. ಅದು ಹಾಗಾಗಿ ಅದ್ಭುತವಾಗಿರುತ್ತೆ. ನಿಮ್ಮ ಮನಸ್ಸು ಅಗ್ರ ಆಗುತ್ತೆ, ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅತ್ಯದ್ಭುತವಾದಂಥ ಒಂದು ಶಿಬಿರ. ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು. ಗೊತ್ತದಲ್ಲ. ಮತ್ತು ಕರ್ಮಗಳು ಕಳೆದೋಗ್ಬಿಡುತ್ತೆ. ನೀವು ಅಂದ್ಕೊಂಡಿದ್ವಿ ನೀವೇನು ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ, ಹೆಣ್ಣು, ಹೊನ್ನು, ಮಣ್ಣು, ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಮದುವೆ ಆಗದಿದ್ದರೆ ಮದುವೆ ಆಗುತ್ತೆ. ಗೊತ್ತಲ್ಲ. ಮಕ್ಕಳಾಗದಿದ್ರೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ. ಅದ್ಭುತ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನು ಹೇಳಲ್ಲ, ನೀವು ಪ್ರಾಕ್ಟಿಕಲ್ಲಾಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು, ನಾನು ತಿಳ್ಕೊಬೋದು ಅಲ್ಲ. ಇದು ಶಿಬಿರದ ವಿಚಾರ. ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಅಲ್ಲ. ಮತ್ತು ದೇಹದ ಕಾಯಿಲೆಗಳನ್ನು ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ 30ರಿಂದ 51 ನಿಮಿಷದ ಒಳಗಡೆ ಆ ನೋವನ್ನು ಹಂಗೆ ಕಡಿಮೆ ಮಾಡಿಕೊಡ್ಬೋದು. ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ ಗೊತ್ತಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ